ಈ ದಿನದ ದೇವರ ವಾಕ್ಯ ಕೀರ್ತನೆ 34 6ನೇ ವಚನ. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಏನು ಹೇಳುತ್ತಿದ್ದಾರೆ ಗೊತ್ತಾ? ಕಷ್ಟದಲ್ಲಿ ಇದ್ದೀಯಾ? ವೇದನೆಯಿಂದ ಬಳಲುತ್ತಿದ್ದೀಯಾ? ಸಹಿಸಲಾಗದ ಭಯವು ನಿಮ್ಮನ್ನು ಆವರಿಸಿದೆಯಾ? ಭಯಪಡಬೇಡ, ನಾನು ನಿನ್ನ ಎಲ್ಲ ಬಾಧೆಯಿಂದ ನಿನ್ನನ್ನು ಬಿಡಿಸಿ ಕಾಪಾಡುವೆನು ಎಂಬುದಾಗಿ ದೇವರು ನಿಮ್ಮನ್ನು ಹೇಳುತ್ತಿದ್ದಾರೆ. ಇಂಥ ಸಮಯದಲ್ಲಿ ನೀವು ನಿಮ್ಮ ಆಪ್ತರ ಹತ್ತಿರ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಂಡರೆ ಏನು ಪ್ರಯೋಜನವಿಲ್ಲ. ಸರ್ವವನ್ನು ತಿಳಿದಂಥ ಸರ್ವಶಕ್ತನಾದ ದೇವರು ನಮಗಿದ್ದಾರೆ. ನಿಮ್ಮ ಹೃದಯದಲ್ಲಿ ಎಷ್ಟು ಕಷ್ಟವಿದ್ದರೂ ಎಲ್ಲವನ್ನು ದೇವರ ಹತ್ತಿರ ಹೇಳಿಕೊ. ಆತನು ಎಲ್ಲ ನೋವನ್ನು ತೆಗೆದು ಬಿಡುತ್ತಾನೆ. ಕಷ್ಟದ ಸಮಯಗಳು ಬರುವಾಗ ದೇವರಲ್ಲಿ ನಾವು ಪ್ರಾರ್ಥಿಸಲು ಮನಸ್ಸೇ ಬರುವುದಿಲ್ಲ. ಕೇವಲ ಚಿಂತಿಸುತ್ತಾ ಇರುತ್ತೇವೆ. ಆದರೆ ಯಾವಾಗ ಕಷ್ಟದ ಪರಿಸ್ಥಿತಿ ಬರುತ್ತದೆಯೋ ಆ ಸಮಯದಲ್ಲಿ ಇನ್ನೂ ಹೆಚ್ಚಾಗಿ ದೇವರನ್ನು ನಂಬಬೇಕು. ಆತನ ಸನ್ನಿಧಾನವನ್ನು ನಾವು ಹುಡುಕಬೇಕು. ಸತ್ಯವೇದದಲ್ಲಿ ಎಸ್ತೇರಳ ಜೀವಿತದಲ್ಲಿ ನೋಡುವಾಗ, ಎಸ್ತೇರಳು ಮಹಾರಾಣಿ ಆಗಿರುವಾಗಲೂ ಆಕೆಗೆ ಒಂದು ವಿಷಯ ತಿಳಿದು ಬರುತ್ತದೆ. ಯಹೂದ್ಯರು ಬಹಳ ಕಷ್ಟದಲ್ಲಿದ್ದಾರೆ, ಅವರಿಗೆ ಸಂಕಷ್ಟವು ಸಂಭವಿಸಲಿಕ್ಕಿದೆ ಎಂಬುದಾಗಿ ತಿಳಿದಾಗ ಆಕೆ ದೇವರ ಸನ್ನಿಧಾನದಲ್ಲಿ ಕೂತುಕೊಂಡು ಉಪವಾಸ ಮಾಡಿದಳು. ಆಕೆ ಆ ವಿಷಯಕ್ಕಾಗಿ ದೇವರ ಹತ್ತಿರ ಮೊರೆ ಇಟ್ಟಳು. ಆಗ ದೇವರು ಆಕೆಗೆ ಮಾರ್ಗವನ್ನು ತಿಳಿಯಪಡಿಸಿದನು. ಆಕೆ ಹೋಗಿ ಅಶ್ವರೋಷ್ ಎಂಬ ರಾಜನ ಹತ್ತಿರ ಆಕೆ ತನ್ನ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಳ್ಳುವಾಗ ಆತನು ಆ ಸಮಸ್ಯೆಯಿಂದ ಬಿಡುಗಡೆ ಮಾಡಿ ಯಹೂದ್ಯರನ್ನು ಕಾಪಾಡಿದನು. ಆದ್ದರಿಂದ ಪ್ರಿಯ ದೇವಜನರೇ, ಎಷ್ಟೇ ಪ್ರಾಣ ಸಂಕಟವಾಗಿರುವಂಥ ಸಮಸ್ಯೆಗಳು ಬರುವಾಗಲೂ ನಾವು ಪ್ರಾರ್ಥಿಸದೆ ಚಿಂತೆಯಲ್ಲಿ ಕೂತು ಬಿಡುವ ಹಾಗೆ ಸೈತಾನನು ಮಾಡುವ ಆತನಾಗಿದ್ದಾನೆ. ಆದ್ದರಿಂದ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನವನ್ನು ನೀವು ಹುಡುಕಿ ಆತನಲ್ಲಿ ಪ್ರಾರ್ಥಿಸುವಾಗ ಆತನು ಮಾರ್ಗಗಳನ್ನು ತೆರೆಯ ಮಾಡುತ್ತಾನೆ. ಈ ಒಂದು ಸಮಯದಲ್ಲಿ ವಾಕ್ಯವನ್ನು ನಂಬಿ ಯಾರ್ಯಾರು ಪ್ರಾರ್ಥನೆ ಮಾಡಲು ಬಯಸುತ್ತಿದ್ದೀರೋ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಪ್ರೀತಿ ಸ್ವರೂಪನಾದ ದೇವರೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ, ಕಷ್ಟದಿಂದ ಕಣ್ಣೀರಿನಿಂದ ನಿನ್ನ ಸನ್ನಿಧಾನಕ್ಕೆ ಬಂದಿರುವಂಥ ಮಕ್ಕಳನ್ನು ನೀನು ನೋಡು ಸ್ವಾಮಿ. ಅಪ್ಪ, ಅವರ ಕಣ್ಣೀರನ್ನು ಒರೆಸುವ ದೇವರು ನೀವಾಗಿದ್ರಲ್ಲಪ್ಪ ಸ್ವಾಮಿ. ಅಪ್ಪ ಏಸಪ್ಪ, ವಿಶೇಷವಾಗಿ ಸ್ವಾಮಿ ಅವರಿಗೆ ಬಂದಿರುವಂಥ ಈ ಸಮಸ್ಯೆಗಳಿಂದ ಅವರನ್ನು ಪಾರು ಮಾಡಪ್ಪ. ಈ ಸಮಯದಲ್ಲಿ ಅವರನ್ನು ಮುಟ್ಟು ಸ್ವಾಮಿ, ಅವರ ಜೀವಿತದಲ್ಲಿ ನೀವು ಅದ್ಭುತ ಮಾಡ್ರಿ ಕರ್ತನೆ. ರಾಜ, ಅವರ ನಂಬಿಕೆಯಲ್ಲಿ ಸ್ವಾಮಿ ಕರ್ತನೆ, ನೀನಪ್ಪ ಕರ್ತನೆ ಅವರಿಗೆ ಅದ್ಭುತವನ್ನು ಮಾಡುವ ದೇವರಾಗಿದ್ರಲ್ಲಪ್ಪ. ವಿಶೇಷವಾಗಿ ದೇವ, ಅವರಿಗೆ ಸ್ವಾಮಿ ಈ ದಿನ ಅಪ್ಪ ಅದ್ಭುತ ಬೇಕಪ್ಪ ಕರ್ತರೆ. ಅವರಿಗಿರುವಂಥ ಸಕಲ ಸಮಸ್ಯೆಯಿಂದ ಪಾರಾಗುವ ಹಾಗೆ ನೀನವರಿಗೆ ಮಾರ್ಗಗಳನ್ನು ತಿಳಿಯಪಡಿಸು ಸ್ವಾಮಿ. ನಿನ್ನ ಮಾರ್ಗಗಳನ್ನು ಸ್ವಾಮಿ ಅವರು ಕಂಡುಕೊಂಡು ಅಪ್ಪ ಅವರಿಗೆ ಬಂದಿರುವಂಥ ಸಮಸ್ಯೆಯಿಂದ ಹೊರಬರೋ ಹಾಗೆ ಅವರಿಗೆ ಜ್ಞಾನ ಕೊಡು. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.